the most powerful countries in the world will be India, China, Russia, and America. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇರಾನ್, ಇಸ್ರೇಲ್, ಅಮೇರಿಕ ಯುದ್ಧದಲ್ಲಿ ಇವಾಗ ಭಾರತದ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆ ಏನು ಅಂತ ಗಮನಿಸ್ತಾ ಹೋದರೆ ಜಾಗತಿಕ ರಾಜಕೀಯದಲ್ಲಿ ಈಗ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗ್ತಾ ಇದೆ. ಇರಾನ್ನ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಅಮೇರಿಕಾದ ವಿರುದ್ಧ ಅತ್ಯಂತ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅಮೇರಿಕ ಮಾಡ್ತಾ ಇರುವಂತಹ ಯುದ್ಧಗಳ ಹಿಂದೆ ಕೇವಲ ಇರಾನ್ ಮಾತ್ರ ಅಲ್ಲ, ಬದಲಿಗೆ ಭಾರತದಂತಹ ಬೆಳೆಯುತ್ತಿರುವ ದೇಶಗಳನ್ನು ಹತ್ತಿಕ್ಕುವ ಸಂಚು ಕೂಡ ಇದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಅಮೇರಿಕದ ನಿಜವಾದ ಗುರಿ ಏನು ಅಂದರೆ, ಇರಾನ್ ರಾಯಭಾರಿಯ ಪ್ರಕಾರ ಅಮೇರಿಕಾದ ಗುರಿ ಕೇವಲ ಇರಾನ್ ದೇಶ ಮಾತ್ರ ಅಲ್ಲ. ಮುಂದಿನ ದಿನಗಳಲ್ಲಿ ಜಗತ್ತಿನ ಅಧಿಕಾರವು ಕೆಲವು ಆಯ್ದ ದೇಶಗಳಿಗೆ, ಆಯ್ದ ದೇಶಗಳ ಕೈ ಸೇರಲಿಕ್ಕಿದೆ ಅಂತ ತನಿಖೆಯಿಂದ ತಿಳಿದು ಬರ್ತಾ ಇರುವಂಥದ್ದು. ವಿಶೇಷವಾಗಿ ಭಾರತ, ಚೀನಾ ಮತ್ತು ರಷ್ಯಾ ಭವಿಷ್ಯದ ಅತ್ಯಂತ ಶಕ್ತಿಶಾಲಿ ದೇಶಗಳಾಗಿವೆ. The most powerful countries in the world will be India, China, Russia and America. ಈ ದೇಶಗಳು ತನಗೆ ಸಮಾನವಾಗಿ ಬೆಳೆಯುವುದನ್ನು ಅಮೇರಿಕ ಬಯಸ್ತಾ ಇಲ್ಲ. ಇನ್ನು ಭಾರತದ ಬೆಳವಣಿಗೆಗೆ ಅಮೇರಿಕ ಯಾವ ರೀತಿ ಅಡ್ಡಿ ಮಾಡ್ತಾ ಇದೆ ಅಂತ ಕೇಳಿದರೆ, ಅಮೇರಿಕಕ್ಕೆ ಯಾವುದೇ ಪಾಲುದಾರರು ಅಂದರೆ ಪಾರ್ಟ್ನರ್ಸ್ ಬೇಕಾಗಿಲ್ಲ. ಭಾರತವು ಬಲಿಷ್ಠ ರಾಷ್ಟ್ರವಾಗುವುದು ಅಥವಾ ಚೀನಾ ಪ್ರಬಲವಾಗುವುದು ಅವರಿಗೆ ಇಷ್ಟವೇ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಜಗತ್ತಿನಾದ್ಯಂತ ಯುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ನೇರವಾಗಿ ಆರೋಪ ಮಾಡಿರುವಂಥದ್ದೇ ಇರಾನ್ನ ಪ್ರಮುಖ ಅಧಿಕಾರಿಯೊಬ್ಬರು. ಸೊ ಭಾರತ ಆರ್ಥಿಕ ಮತ್ತು ಕಾರ್ಯತಂತ್ರದ ಪ್ರಗತಿಯನ್ನು ಕುಂಠಿತಗೊಳಿಸುವುದು ಇದರ ಹಿಂದಿನ ಅಜೆಂಡಾ. ನೋಡಿ, ಒಂದು ರೀತಿಯಲ್ಲಿ ನೋಡಿ, ಈ ಒಂದು ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧದಿಂದ ಬರೀ ನಷ್ಟ ಆಗ್ತಾ ಇರೋದು ಯಾರಿಗೆ? ಇರಾನ್ಗೆ ಮಾತ್ರನಾ ಅಥವಾ ಇಸ್ರೇಲ್ಗೆ ಮಾತ್ರನಾ ಅಥವಾ ಆರ್ಥಿಕವಾಗಿ ಅಮೇರಿಕಕ್ಕೆ ಹೊಡೆತ ಬೀಳುತ್ತಾ? ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಒಂದು ಅರ್ಥದಲ್ಲಿ ಈ ಒಂದು ದೇಶಗಳಿಂದ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ದೇಶ ಸಹಿತ ಈ ಒಂದು ಮಧ್ಯಪ್ರಾಚ್ಯ ಅಂತ ಕಳಿಸ್ಕೊಳ್ಳುವಂತಹ ಗಲ್ಫ್ ಕಂಟ್ರೀಸ್ ಏನಿದೆ ಅಥವಾ ಈ ಒಂದು ಏಷ್ಯಾ ಖಂಡವನ್ನೇ ಒಂದು ರೀತಿಯಲ್ಲಿ ಬಾಧಿಸುತ್ತೆ. ಅದರಲ್ಲಿ ಭಾರತ, ಚೀನಾ ಇವೆಲ್ಲವೂ ಸೇರಿಕೊಂಡಿದೆ. ಇರಾನ್ ಯುದ್ಧವನ್ನು ನಿಲ್ಲಿಸಲು ಸಿದ್ಧವಿದೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ನಾವು ಶಾಂತಿ ಮತ್ತು ಮಾತುಕತೆಗೆ ಯಾವತ್ತೂ ಸಿದ್ಧರಿದ್ದೇವೆ, ಆದರೆ ಅದು ಗೌರವಯುತವಾಗಿರಬೇಕು. ಯಾರೋ ಒಬ್ಬರು ಹೇಳಿದ್ದನ್ನು ನಾವು ಒಪ್ಪಿಕೊಳ್ಳುವ ಡಿಕ್ಟೇಟಿವ್ ಮಾತುಕತೆ ನಮಗೆ ಬೇಡ, ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಮುಖ್ಯ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಇನ್ನು ಪರಮಾಣು ವಿಚಾರದಲ್ಲಿ, ಅಣ್ವಸ್ತ್ರ ವಿಚಾರದಲ್ಲಿ ಅತ್ಯಂತ ದೊಡ್ಡ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗ್ತಾ ಇದ್ವು. ಈ ಒಂದು ವಿಚಾರದಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಅಮೆರಿಕವು ಇರಾನ್ನ ಪರಮಾಣು ಶಕ್ತಿಯನ್ನು ನಾಶಪಡಿಸುವುದಾಗಿ ಹೇಳುತ್ತಿರುವುದಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು, ಇರಾನ್ನ ಪರಮೋಚ್ಚ ನಾಯಕರ ಆದೇಶದಂತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಇಸ್ಲಾಂನಲ್ಲಿ ಹರಾಮ್ ಆಗಿದೆ, ನಾವು ಅಣ್ವಸ್ತ್ರಗಳನ್ನು ತಯಾರಿಸ್ತಾ ಇಲ್ಲ ಅಂತ 100 ಬಾರಿ ಅವರ ಹತ್ರ ಹೇಳಿದ್ದೇವೆ. ಆದರೂ ಅಮೆರಿಕ ಸುಳ್ಳು ನೆಪಗಳನ್ನು ಹೇಳಿ ದಾಳಿ ಮಾಡ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಸ್ನೇಹಿತರೆ, ಅವರು ಕೊಟ್ಟಂತಹ ಹೇಳಿಕೆಯ ಕಡೆಗೆ ಗಮನಿಸ ಹೋಗೋಣ. The aim of America is not Iran, but wants to attack the regime after Iran will come to another countries. It has been known that according to investigations, in the near future they will be shift of power to some other countries. And in the near future, the most powerful countries in the world will be India, China, Russia, and America as well. So America doesn't want to have any partner, doesn't want to be India, the powerful country, doesn't want China to be powerful country. Because of that, they create a lot of wars to stop this ongoing in the future. And we are ready. Exactly, we are ready to stop the war. We are ready for negotiating, but the negotiating should be with the dignity, not dictating something against Iran. We are defending ourselves. We are looking for our right and nothing else. No, in this circumstance, no one is ready for negotiation. Attacking us and we negotiate it? No. But if they stop the war and they have to give us the guarantee they are not going to attack us again, and also to remove the sanction against Iran, why we are not ready for negotiation?
We are looking for the peace. Actually, we hope that immediately and at this second, the war stops. But this is not in our hand. This is in hand of America and Zionist regime. They started, they have to stop it. Actually, during the 12 days war with America, several times President Trump announced that they demolish nuclear powers of Iran. And he said completely, we demolish it. Why they want to demolish it? If it was demolished, if it was damaged and finished completely, why they want to attack again? This is something is not understanding and is not reasonable. What they want? If they want to demolish nuclear power of Iran, several times Iranian officials announced that we are not going to have nuclear weapons because based on the statement and fatwa of Supreme Leader of Iran, it is haram, it is forbidden, and we cannot have it. And we are not looking for that one. We don't want it. Several times, hundreds times, 1,000 times, it has been mentioned by Iranian officials, by Supreme Leader, by President, by Minister of Foreign. ಇರಾನ್ನ ರಾಯಭಾರಿಯ ಈ ಒಂದು ಹೇಳಿಕೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವಂಥದ್ದು. ಅಮೆರಿಕವು ನಿಜವಾಗಿಯೂ ಭಾರತದಂತಹ ದೇಶಗಳ ಏಳಿಗೆಯನ್ನು ಕಂಡು ಭಯಪಡ್ತಾ ಇದೆಯಾ ಅಥವಾ ಇದು ಕೇವಲ ಇರಾನ್ನ ರಾಜತಾಂತ್ರಿಕ ತಂತ್ರವೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.